ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿಲ್ಲಿ ಇವತ್ತು ನಿಮಗೆ ಕೆಂಪು ಹರವೆ ಸೊಪ್ಪಿನ ಪಲ್ಯವನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಕೆಂಪು ಹರವೆ ಸೊಪ್ಪು ನಮಗೆ ತುಂಬಾ ಒಳ್ಳೆಯದು. ಹಾಗಾಗಿ ಇಲ್ಲಿ ನನ್ನ ಫ್ರೆಂಡು ಕೆಂಪು ಹರವೆ ಸೊಪ್ಪು ಅವಳು ತೋಟದಲ್ಲಿ ಬೆಳೆದಿದ್ಲು. ಹಾಗಾಗಿ ಪಲ್ಯ ಮಾಡೋಕ್ಕೆ ಕೊಟ್ಟಿದ್ಲು. ಅದನ್ನು ನಾನು ನಿಮ್ಮ ಜೊತೆ ಯಾವ ರೀತಿ ಪಲ್ಯ ಮಾಡೋದು ಅಂತ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಈಗ ಇದಕ್ಕೆ ಒಂದು 2 ಕಟ್ಟು ಆಗ್ತಿತ್ತೇನೋ ಹರವೆ ಸೊಪ್ಪು, ಸುಮಾರಿಗೆ ಕೊಟ್ಟಿದ್ಲು. ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಣ ಕೊಬ್ಬರಿ, ಟೊಮೊಟೊ ಹಣ್ಣು, ಈರುಳ್ಳಿ, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಬೆಳ್ಳುಳ್ಳಿ, ಕೆಂಪು ಮೆಣಸು. ನೀವಿಲ್ಲಿ ಯಾವುದಾದ್ರೂ ಹಾಕ್ಬೋದು, ಒಣ ಕೊಬ್ಬರಿನಾದರೂ ಹಾಕ್ಬೋದು, ಹಸಿ ಕೊಬ್ಬರಿನ ಹಾಕ್ಕೋಬೋದು. ನಾನಿಲ್ಲಿ ಒಂಚೂರು ಹಸಿ ಕೊಬ್ಬರಿನೇ ಇತ್ತು, ಅದನ್ನೇ ತುರಿದಿಟ್ಕೊಂಡಿದ್ದೀನಿ. ಎಣ್ಣೆ ಕಾದಾದ್ಮೇಲೆ ಜೀರಿಗೆ ಸಾಸಿವೆ ಹಾಕ್ತಾಯಿದ್ದೀನಿ, ಸ್ವಲ್ಪ ಕರಿಬೇವು, ಈರುಳ್ಳಿ ಕೂಡ ಹಾಕೋತಾ ಇದ್ದೀನಿ. ಈಗ 2 ಮೆಣಸು, ಒಣ ಮೆಣಸು ಹಾಕ್ತಾಯಿದ್ದೀನಿ. ನೀವು ಇಲ್ಲಿ ಹಸಿ ಮೆಣಸನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೋಬೋದು, ಇಲ್ಲ ಹಸಿ ಮೆಣಸು ಪೇಸ್ಟು ಕೂಡ ಮಾಡಿ ಹಾಕ್ಕೋಬೋದು. ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಇಲ್ಲಿ ಬೆಳ್ಳುಳ್ಳಿನ ಸ್ವಲ್ಪ ನಾನು ಚಿಕ್ಕದಾಗಿ ಕಟ್ ಮಾಡಿ ಅಥವಾ ಜಜ್ಜಿಬಿಟ್ಟು ಹಾಕ್ತಾಯಿದ್ದೀನಿ. ಈಗ ಅದನ್ನು ಸ್ವಲ್ಪ ಬಾಡಿಸ್ಕೊಳ್ತಾ ಇದ್ದೀನಿ. ಈಗ 1 ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು, ಆ ಟೊಮೊಟೊನೂ ಕೂಡ ಅದಕ್ಕೆ ಹಾಕ್ತಾಯಿದ್ದೀನಿ. ಟೊಮೊಟೊ, ಉಪ್ಪು ರುಚಿಗೆ ತಕ್ಕಷ್ಟು. ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕು ಆದಷ್ಟು. ಈಗ ಅದು ಟೊಮೊಟೊ ಎಲ್ಲ ಸಾಫ್ಟ್ ಆಗೋವರೆಗೂ ನೀಟಾಗಿ ಬೇಯಬೇಕು. ಈಗ ಅರಿಶಿನ ಪೌಡ್ರ್ ಹಾಕೋತಾ ಇದ್ದೀನಿ ನಾನೀಗ. ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ ನಾನಿಲ್ಲಿ. 2 ಸ್ಪೂನ್ ಹಾಕ್ತಾಯಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ನಂಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ತಾಯಿದ್ದೀನಿ. ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೋಬೋದು. ಈಗ ನಾನು ಗರಂ ಮಸಾಲ ಹಾಕ್ಕೋತಾ ಇದ್ದೀನಿ. ಇದು ಆಪ್ಷನಲ್, ನಿಮಗೆ ಬೇಕು ಅಂದರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಇಲ್ಲಿ ಈ ರೀತಿ ನೋಡಿ, ಟೊಮೊಟೊನೆಲ್ಲ ಸಾಫ್ಟಾಗಿ ಅದು ಬೆಂದಿದೆ ನೀಟಾಗಿ. ಈಗ ನಾನು ಅದಕ್ಕೆ ಹರವೆ ಸೊಪ್ಪನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಈ ರೀತಿ ಬಾಡಿಸ್ಬೇಕು ಅದ್ರ ಜೊತೆಗೆ ಹಾಕಿ. ನೋಡಿ, ನೀಟಾಗಿ ಎಷ್ಟು ಚಿಕ್ಕದಾಗಿ ಕಟ್ ಮಾಡಿದ್ದೀನೋ ಈ ರೀತಿ ಚಿಕ್ಕದಾಗಿ ಕಟ್ ಮಾಡೋದ್ರಿಂದ ಮಕ್ಕಳಿಗೂ ಕೂಡ ತಿನ್ನೋಕ್ಕೆ ಇಷ್ಟಪಡ್ತಾರೆ. ಇಲ್ಲ ಅಂದರೆ ಹರವೆ ಸೊಪ್ಪು ಅಂದ್ರೇ ಮಕ್ಕಳು ತಿನ್ನೋಕ್ಕೆ ಇಷ್ಟಪಡಲ್ಲ. ಹಾಗಾಗಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡ್ರೆ ಮಕ್ಕಳಿಗೂ ಕೂಡ ಅದು ಸೊಪ್ಪು ಅಂತ ಗೊತ್ತಾಗಲ್ಲ. ಹಾಗಾಗಿ ಅವರು ಇಷ್ಟಪಟ್ಟು ತಿಂತಾರೆ. ಅವ್ರಿಗೆ ಬಾಯಿಯಲ್ಲಿ ಮಧ್ಯೆ ಮಧ್ಯೆ ಬಾಯಿಯಲ್ಲಿ ಸಿಕ್ಬಿಟ್ರೆ ಸೊಪ್ಪು ಅಂತ ತೆಗೆದು ಎತ್ತಿಡ್ತಾರೆ. ಹಾಗಾಗಿ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿದರೆ ಇಷ್ಟಪಟ್ಟು ತಿಂತಾರೆ. ಈಗ ನೋಡಿ, ಈ ರೀತಿ ಆಗಿದೆ, ಅದು ಸಾಫ್ಟಾಗಿ. ಅಷ್ಟೊಂದು ಹರವೆ ಸೊಪ್ಪಿತ್ತು, ಈಗ ಸಾಫ್ಟಾಗಿ ಇಷ್ಟೇ ಆಗಿದೆ ನೋಡಿ. ಈ ರೀತಿ ಬಡಿಸ್ಕೋಬೇಕು. ತುಂಬಾ ಚೆನ್ನಾಗಿತ್ತು ಹರವೆ ಸೊಪ್ಪು, ತೋಟದಲ್ಲಿ ಬೆಳೆದಿರುವಂಥದ್ದು. ಥರ ಫ್ರೆಶ್ ಆಗಿತ್ತು, ಮಾಡೋಕ್ಕೆ ಖುಷಿಯಾಯಿತು. ಈಗ ನಾನು ಕಾಯಿ ತುರಿದಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ನಿಮಗಿದು ಆಪ್ಷನಲ್, ಬೇಕಂದರೆ ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಇಲ್ಲಿ ನಾನು ಹಾಕಿದರೆ ಚೆನ್ನಾಗಿರುತ್ತೆ, ಫ್ಲೇವರ್ ಚೆನ್ನಾಗಿ ಬರುತ್ತೆ, ಪಲ್ಯನೂ ಕೂಡ ಟೇಸ್ಟಾಗಿರುತ್ತೆ ಅಂತ ಹಾಕಿದ್ದೀನಿ. ಇಲ್ಲಿ ನೋಡಿ, ಟೊಮೊಟೊ ಈರುಳ್ಳಿ ಕೂಡ ನೀಟಾಗಿ ಸಾಫ್ಟಾಗಿ ಅದರ ಜೊತೆ ಬೆಂದೋಗಿದೆ. ಈಗ ಅದೆಲ್ಲ ಕಾಯಿ ಜೊತೆಗೆ ನೀಟಾಗಿ ಮಿಕ್ಸ್ ಆಗಬೇಕು. ಈಗ 1-2 ನಿಮಿಷ ಈ ರೀತಿ ಬಾಡಿಸ್ಕೋಬೇಕು ಅದನ್ನು. ಇದರಲ್ಲಿ ಸೊಪ್ಪು ಅಷ್ಟೇ ಬಿಡಿಸ್ಕೊಂಡು ದಂಟನ್ನು ಕೂಡ ನಾವು ಉಪಯೋಗಿಸ್ಕೋಬೋದು. ಆ ದಂಟನ್ನು ನಾವು ಸಾಂಬಾರು ಕೂಡ ಮಾಡ್ಬೋದು. ಈ ನುಗ್ಗೆಕಾಯಿ ಸಾಂಬಾರು ಮಾಡ್ತೀವಲ್ಲ, ಅದೇ ರೀತಿ ಕಟ್ ಮಾಡಿಕೊಂಡು ಬೇಳೆ ಜೊತೆ ಬೇಯಿಸ್ಬಿಟ್ಟು ಆ ರೀತಿಯೂ ಸಾಂಬಾರು ಮಾಡ್ಕೋಬೋದು ಆ ದಂಟನ್ನು ಉಪಯೋಗಿಸ್ಕೊಂಡು. ಈಗ ಕಡೆಯದಾಗಿ ಪಲ್ಯ ರೆಡಿಯಾಗಿದೆ. ಈ ರೀತಿ ಬರಬೇಕು, ಅದು ನೀಟಾಗಿ ಬಾಡಿಸ್ಕೋಬೇಕು. 1-2-3 ನಿಮಿಷ ಕೈ ಬಿಡದೆ ಈ ರೀತಿ ಬಾಡಿಸ್ಬೇಕು. ಈಗ ಹರವೆ ಸೊಪ್ಪಿನ ಪಲ್ಯ ರೆಡಿಯಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.